ಮಕ್ಕಳು ಅವರು ಕೆಲವರು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಒಂದು NGO ರಿಜಿಸ್ಟರ್ ಮಾಡಿ ಅದರಲ್ಲಿ ಅಕ್ಕ ಕ್ಯಾಂಟೀನ್ ಅಂತ ಹೇಳಿ ಮಾಡಿದ್ದಾರೆ. ಅಲ್ಲಿ ತಮಗೆ ಭಾಳ ಸುಲಭನಾಗಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಉಪ್ಪಿಟ್ಟು, ಚಿತ್ರಾನ್ನ, ಕೇಸರಿ ಬಾತು, ಪಕೋಡ, ಇನ್ನಿತರೆ ಇಡ್ಲಿ ವಡೆ, ಇನ್ನಿತರೆ ಪದಾರ್ಥಗಳೆಲ್ಲ ಸಿಕ್ಕುತ್ತೆ. ಬಿರಿಯಾನಿ ಸಿಕ್ಕೋದಿಲ್ಲ, ಯಾಕಂದ್ರೆ ನಾವು ನೋಡ್ತಾನೆ ನನ್ನ ಏನೋ ಹಂಗೆ ಹೇಳ್ತಾವ್ರೆ, ಬಿರಿಯಾನಿ ಸಿಗೋದಿಲ್ಲ ನನಗೆ. ಆದ್ದರಿಂದ ಅದು ಕೂಡ ಬಹಳ ಉತ್ತಮವಾಗಿ ನನಗೆ ಕಾಣಿಸ್ತು. ಆ ಹೆಣ್ಮಕ್ಳು, ನಮ್ಮ ಸಹೋದರಿಯರು, ಎಲ್ಲ ಅಕ್ಕಂದಿರು ಸೇರ್ಕೊಂಡು ಮಾಡಿದ್ದಾರೆ. ಅದು ಕೂಡ ಉಪಯೋಗ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ಅಡಿ ರಾಜ್ಯದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಪ್ರಥಮವಾಗಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಅಕ್ಕ ಕೆಫೆಯನ್ನು ಇಂದು ಪ್ರಾರಂಭಿಸಲಾಗಿದೆ. ಮಹಿಳೆಯರ ಜೀವನೋಪಾಯ ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡುವಲ್ಲಿ ರಾಜ್ಯ ಸರ್ಕಾರವು 2025ನೇ ಸಾಲಿನ ಆಯವ್ಯಯದಲ್ಲಿ ಅಕ್ಕ ಕೆಫೆ ಕಾರ್ಯಕ್ರಮವನ್ನು ಘೋಷಿಸಿರುತ್ತಾರೆ. ಅಕ್ಕ ಕೆಫೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಹಿಳಾ ಸ್ವಸಹಾಯ ಸಂಘಗಳನ್ನು ಮುಖ್ಯವಾಹಿನಿಗೆ ತರುವುದು ಹಾಗೂ ಆರ್ಥಿಕವಾಗಿ ಸಬಲಗೊಳಿಸುವುದಾಗಿರುತ್ತದೆ. ಅಕ್ಕ ಕೆಫೆಯ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಗುಣಮಟ್ಟ, ಶುಚಿತ್ವ ಮತ್ತು ವಿವಿಧ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ವತಿಯಿಂದ ನೀಡಲಾಗಿರುತ್ತದೆ. ಇದರಿಂದ ಮಹಾನಗರ ಪಾಲಿಕೆಗೆ ಆಗಮಿಸುವ ಸಾರ್ವಜನಿಕರಿಗೆ ಪ್ರತಿನಿತ್ಯ ಕಡಿಮೆ ದರದಲ್ಲಿ ಕಾಫಿ, ಟೀ ಮತ್ತು ಲಘು ಉಪಹಾರವನ್ನು